ಇದು ಒಂದು ರೂಮ್ ಕೊಟ್ರೆ ಗೈಸ್ ಫುಲ್. ಮತ್ತು ಇಲ್ಲಿ ಹಾಲ್ ಬಾತ್ರೂಮ್ ನೀವು ನೋಡಿಬಿಟ್ರೆ ಅಂದ್ರೆ ನಾವು ಸೈಕ್ ಆಗ್ತೀರಿ. ಈ ಥರ ಬಾತ್ರೂಮ್ ಇರುತ್ತೆ ಗೈಸ್. ಇಲ್ಲಿ ಗ್ಲಾಸಿಂದು ಈಗ ಶವರ್ದು ದಬಾಶ್ ಮಾಡಿವಿ. ಇದು ನಾರ್ಮಲ್ ರೂಮ್ ಗೈಸ್. ಈಗ ಫ್ರಿಜ್ ಇರುತ್ತೆ, ಫ್ರಿಜ್ಜಿಗೆಲ್ಲ ಪವರ್ ಬ್ಯಾಂಕ್ ಇವೆಲ್ಲ ಚಾರ್ಜಿಂಗ್ ಇಟ್ಟಿವಿ. ಇನ್ನೊಂದು ತೋರಿಸ್ತೀವಿ ಗೈಸ್ ರೂಮು. ಇದೇ ರೂಮು ಅಪೋಸಿಟ್ ಇದೊಂದು 5 ಕೊಟ್ಟಿರೋದು. ಬಿಸಿ ಬಿಸಿ ಕಡಕ್ ಚಾಯ್, ಇಲ್ಲಿ ಸ್ಟ್ರೀಮ್, ಮತ್ತು ಈ ಕಡೆ ವಾಷಿಂಗ್ ಮಿಷಿನ್ ಇವೆಲ್ಲ ಐತೆ. ನಂತೆ ಬ್ರೋ ಸಂದೀಪ ಫಸ್ಟ್ ರಿವ್ಯೂ ಆಫ್ ವರುಣ ಹೆಂಗೈತೆ ಗೈಸ್? ಪೆರಿ ಅದೇನ ಪೆರಿ ಏನ್ಲೇ ಸ್ವಾಮಿ? ಭಟ್ರು ಇಲ್ಲೇ ಅದಾರ. ನಮ್ಮ ಭಟ್ರೆ ಇಬ್ರು ಲಾಗರ್ ಭಟ್ರ ಆಗ್ಯಾರ. ಈಗ ಮಾಡ್ಕೇನೆ ಏಂತಿಗೆ ಅಗರ್ ಆಗ್ಬೇಕಂತಂದು ಎಲ್ಲ ಇವಾಗೆ. ಏನು ಮಾಡೋಣ ಇದು? ಎಗ್ ಬುರ್ಜಿ ಗೈಸ್ ಈಗ ಪ್ರಿಪೇರ್ ಆಗಿದ್ದಿರುತ್ತೆ. ನಮಗೋಸ್ಕರ ಚಟ್ನಿ ಬೇರೆ ಕಳಿಸ್ಯಾರ. ಸ್ವಲ್ಪ ಡ್ಯಾಮೇಜ್ ಆಗ್ಯಾವ. ಎಷ್ಟು ಹಾಕ್ತಿದ್ದೆ ಅವಣ? ಈ ಕಡೆ ರೊಟೇಷನ್ ತಗೊಂಡಿಲ್ಲ. ಗೈಸ್ ಈಗ ಫೈನಲಿ ಎಲ್ಲ ಸೈಕ್ ಫ್ರೆಶ್ ಅಪ್ ಆಗಿ ಇದೆಲ್ಲ ಹರಡಿಸ್ಬಿಟ್ಟಿವಿ. ಅವಾಗ ಇದು ಒಂದು ರೂಮ್ ಕೊಟ್ರೆ ಗೈಸ್ ಫುಲ್. ಮತ್ತು ಇಲ್ಲಿ ಹಾಲ್, ಹೊರಗಡೆ ಬಾಲ್ಕನಿ, ಟಿವಿ, ಇಲ್ಲಿ ಇದು ಬಾತ್ರೂಮು ತೋರಿಸ್ತೀವಿ ಗೈಸ್. ರೂಮು ಇದೇ ರೂಮು ಅಪೋಸಿಟ್ ಇದೊಂದು 5 ಕೊಟ್ಟಿರೋದು. ಇದಾದ್ಮೇಲೆ ಎಂಟ್ರಿ ಆದ್ಕೊಂಡು ಈ ಥರ ಮಾಸ್ ಡೈಲಾಗ್ ಕುಂತುಬಿಟ್ಟಾನೆ. ಅಲ್ಲೆಲ್ಲ ನ್ಯಾಚುರಲ್ ಸಂದೀಪ. ಏನು ಯಾರು ಬರ್ಮೋಡ್ ಹಾಕ್ಯಣ್ಣ? ಅವ್ನು ಬರ್ಮೋಡ್ ಹಾಕ್ಯಣ್ಣ, ನಾನು ಬರ್ಕೊಂಡು ಎಲ್ಲರೂ ಬರ್ಮೋಡ. ಲುಂಗಿ ಗೈಸ್. ವರುಣ್ ಗೈಸ್ ಗೊತ್ತಲ್ಲ, ಬಿಸಿ ಬಿಸಿ ಕಡಕ್ ಚಾಯ್, ಬಿಸಿ ಸ್ಟ್ರಾಂಗ್ ಆಗಿರೋ ಚಾಯ್. ಎಸ್ ಗೈಸ್, ಈ ಕಡೆ AC ಫುಲ್ ಅನಾಥ ಆಗುತ್ತೆ. ಫುಲ್ ಇಬ್ರು ಈ ಕಡೆ ಇದೇ ಇದಾರ. ಏನು ಸಾಂಬಾರು? ಎಸ್, ಇಲ್ಲಿ ಸ್ಟ್ರೀಮ್, ಮತ್ತು ಈ ಕಡೆ ವಾಷಿಂಗ್ ಮಿಷಿನ್ ಇವೆಲ್ಲ ಐತೆ. ಮತ್ತು ಇಲ್ಲಿ ಬೆಡ್ರೂಮ್ ಗೈಸ್, ಈ ಥರ ಬೆಡ್ರೂಮು. ಇಲ್ಲೊಂದು ವ್ಯೂ, ಇಲ್ಲೊಂದು ಗಾಡ್ರೇಜ್ ಕೊಟ್ರ. ಇದು ಸೇಮ್ ಈ ಥರ ಬಾತ್ರೂಮ್. ಇಲ್ಲಿ ಸ್ನಾನ ಮಾಡಿದ್ವಿ. ಎಸ್, ಈ ಥರ ಕುಂತಾರ. ಈ ಶಿಸ್ತು ಸಾಂಗಿಂಗ್ ಹಚ್ತಾರ. ನಂತೆ ಬ್ರೋ ಇದೆಲ್ಲಿ ಇದು ವಾಷಿಂಗ್ ಮಿಷಿನ್ ಅಲ್ಲ, ಇಲ್ಲಿ ಫ್ರಿಜ್. ಅವಾಗ ಹುಡ್ರೆ ಇಲ್ಲಿ ನೀರು ಇಳಿಯಕತ್ತೈತಲ್ಲ ಒಣದು. ಬರೀ ಬೀಪ್ ಹಾಕ್ಬಿಡ್ತು ನಾಳ. ಬೇರೆ ಬೀಪ್ ಹಾಕ್ಬಿಡ್ತೀನಿ. ಐಸ್ ವರುಣ ಲೇ ಈಗೇನು ಗೊತ್ತಿಲ್ಲ. ಕಡಕ್ ಪಾಸಿಟಿವ್ ರಿವ್ಯೂ ಬೇಕು ನಮಗ. ಚಾದ್ ರಿವ್ಯೂ ಬೇಕು ನನಗೀಗ. ತಡಿ ಬರ್ತಾನೀಗ. ಒಂದು ಟ್ರೇ ಕೊಡ ಹುಡ್ರಿಗೆ. ಎಲ್ಲಿ ಮೇಲೆ ಪ್ಲೇಟ್ ಐತೆ ನೋಡಿ, ಪ್ಲೇಟ್ ಕೊಡಲ್ಲ. ಅಲ್ಲಿ ಮೇಲೆ ಐತೆ ನೋಡಿ ಗಾಜಿಂಗ್ ಪ್ಲೇಟ್. ಯಾರ ಈ ಅಷ್ಟು ಇಡಕ್ಕೆ ಹೋಗ್ಬೇಡ್ರಿ. ಎಸ್ ಈಗ ವರುಣ ಈ ಕಡೆ ಚಾ ಸೈಕ್ ಎಲ್ಲಾರು ಇದಾರೆ. ಎಲ್ಲ ಕುಡಿಲಾರರು ಕುಡಿದಾರೆ ಈಗ. ಈಗ ಸಾಕಾಯ್ತಿ. ಅದೇ ಫುಲ್ ಟಯರ್ಡ್ ಆಗ್ಯಾರ. ಅದೇನು ಬಿಸಿ ಇರಲ್ಲ ಸಂದೀಪ. ಫಸ್ಟ್ ರಿವ್ಯೂ ಆಫ್ ವರುಣ. ಇಲ್ಲ ಅಲ್ಲ ಕ್ಲೋಸ್ ಅಪ್ ಇಷ್ಟೇ, ಇನ್ನ ಜಾಸ್ತಿ ಇಲ್ಲ. ಅರ್ಧ ಲೀಟ್ರ್ ಹಾಂ ಸಂದೀಪ್ ಪಾಸಿಟಿವ್ ಕೊಡು. ಅದೇನು ನಾಚ್ಕೊಂಡದೇನು ನಿಜ ಸೈಕಲ್ ಜುಟ್ಟಲ್ಲಂಗೆ ಹೆಂಗಿಲ್ಲ ಅಣ್ಣ? ಹೆಂಗಿಲ್ಲ ಬಾಬ್ರೆ? ಮೇನ್ ಪಟೇಲ್ 5 ದಿನ ವರುಣ ಟೀಮ್ ಮಾಡ್ದ. ಹೆಂಗೈತೆ? ಸ್ವಲ್ಪ ಶುಗರ್ ಪೌಡರ್ ತಾಂಬ. ಶುಗರ್ ಪೌಡರ್ ಕುಡಿಬೇಕ್ಲೇ. ಯಾರು ಜಿಮ್ಮಿಗೆ ಹೊಂಟಿಲ್ಲ? ಜಿಮ್ಮಿಗೆ ಏನು ಹೊಂಟಿಲ್ಲ ನಾನು. ಯಾರಂದ್ರೆ ಜಿಮ್ಮಿಗೆ ಹೊಂಟ್ರ? ಇನ್ನು 1 ಮಂತ್ ಉಳಿದಲ್ಲ ಮೆಂಬರ್ಶಿಪ್. ಇಲ್ಲ ಕೈ ಸುಮ್ಮನೆ ಹಂಗೆ ಪ್ರ್ಯಾಂಕ್ ಮಾಡಾಕತ್ತಲ್ರಿ. ಅವ್ನು ಏನು ನಂಬಕ್ಕೆ ಹೋಗ್ಬಿಟ್ರೆ ಹಾಗಾದ್ರೆ ಕಪ್ಪೆ ಫುಲ್ ಬಿಸಿ ಆನ್. ಅದೇ ನಾ ಏನು ಬಿಸಿ ಅಂದ್ರೆ ಏನು ಬಿಸ್ನೆಸ್ ಏನೋ ಅಂದ್ರೆ ನಿಮ್ಮ ಕೆಲಸ ಬಿಸಿ ಇರ್ತೀನಿ. ನೀನು ಮರ್ಸಿ ನೀನಾರ ಅದನ್ಕೊಂಡ್ರೆ ಏನು ಮಾಡ್ಲೇನೆ? ತಗೊಂಬರ್ಲಿ ಶುಗರು. ಎಸ್ ಗಾಯ್ಸ್, ಇನ್ನೊಂದು ಏನಕ್ಕೆ ಕ್ರೇಜಿ ಅಂದರೆ ಫ್ರೆಂಚ್ ಫ್ರೈಸ್ ರೆಡಿಮೇಡ್ ತಗೊಂಬಂದು ಅವಾಗ ಫ್ರೆಂಚ್ ಫ್ರೈಸ್ ಕರ್ಕೊಂಡಾಕತ್ತೀವಿ. ಈ ಕಡೆ ಫುಲ್ ಒಂದು ಬ್ಯಾಗ್ ಏನೈತಿ, ಇದೊಂದು ಪೂರೊಂದು ಬ್ಯಾಗ್ ತಂದುಬಿಟ್ಟಿವಿ. ಫುಲ್ಲು ಸ್ವಲ್ಪ ಅದು ಕಾನ್ವರ್ಜೇಷನ್ ಆಗಿದೆ ಗೈಸ್. ಅದೇನು ಹೇಳೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಈಗ ಶಿಸ್ತು ಈ ಕಡೆ ಫ್ರೆಂಚ್ ಫ್ರೈಸ್ ಕರ್ಸಿ ಅಂತ ಚಿಲ್ ಇನ್ನೂ ಮಾಡ್ಬೇಕು ಗೈಸ್. ಎಷ್ಟಾಗೈತೆ ಸಂದೀಪ್ ಟೈಮಿಗೆ? ಇನ್ನೊಂದು ಗೈಸ್ ಇಲ್ಲಿ ಕರೆಂಟಿನಲ್ಲಿ ಇರೋದಕ್ಕೆ 12 ಗಂಟೆಗೆ ಫ್ರೆಂಚ್ ಫ್ರೈಸ್ ತಿನ್ನಾಗತ್ತೀವಿ. ಈಗಿನ ರೈಸ್ ಗೀಸ್ ಏನೋ ಮಾಡಬೇಕು ಗೈಸಿಗೆ. ಈಗ ಶಿಸ್ತು ಸೊಪ್ಪು ತಿನ್ನೋಣ. ಸೊಪ್ಪು ಆದಮೇಲೆ ಮಾಡೋಣ. ಗೈಸ್ ಪೆರಿ ಅದೇನ ಪೆರಿ ಏನ್ಲೇ ಸ್ವಾಮಿ?
ಏನು ಮಾಡಕತ್ತಿ ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ರೈಟ್ ಆನ್ ಮಾಡೋದು ಕಲಿ. ಗೋವಾದಾಗೆಲ್ಲ ಕಾಸ್ಟ್ಲಿ ಅಂತಂದು ಇಲ್ಲಿ ನಮ್ಮರೇ ಫ್ರೆಂಚ್ ಫ್ರೈಸ್ ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಅಂತ ಭಟ್ರು ಇಲ್ಲೇ ಇದಾರೆ. ನಮ್ಮ ಭಟ್ರು ಸ್ವಲ್ಪ ದೂರಲ್ಲಿದ್ದ ತೋರಿಸ್ತಾಳೆ ಬೇಸ್ ಕಾಣಿಸ್ತದೆ. ಭಟ್ರೆ ಭಟ್ರೆ ಇಬ್ಬರು ಲಾಗರ್ ಭಟ್ರಾಗ್ಯಾರ ಈಗ. ಈತ ವರ್ಣ ಫ್ರೈ ಮಾಡಕ ನಾನು ವರ್ಣ ರಿವ್ಯೂ ಫಸ್ಟ್ ಟೈಮ್ ಅಲ್ಲ ಇದು ಮಾಡಕತ್ತಿ ಅಲ್ಲ ಫಸ್ಟ್ ಟೈಮ್ ಅಲ್ಲ ಗಾಯ್ಸ್. ನಾಳೆ ಮಾಡ್ಕೇನೆ ಎಂತಿಗೆ ಅಗರ್ ಆಗ್ಬೇಕಂತಂದು ಎಲ್ಲ ಇವಾಗೆ ರೆಡಿ ಮಾಡ್ಕೊಳಕತ್ತಾನ, ಪ್ರಿಪೇರ್ ಆಗಕತ್ತಾನ ವರ್ಣ. ಎಸ್ ಗೈಸ್, ಈಗ ಫೈನಲಿ ಗೈಸ್ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ಇನ್ನೊಂದ್ಸಲ ಹೊಡ್ರು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಬಂದು ಈಗ ಶಿಸ್ತಾಗಿ ವರುಣ ಏನು ಮಾಡೋಣ ಇದು ಎಗ್ ಬುರ್ಜಿ ಗೈಸ್ ಈಗ ಪ್ರಿಪೇರ್ ಆಗದಿರುತ್ತೆ. ನಾವು ವೆಜ್ ಇದ್ದವ್ರಿಗೆ ಸ್ವಲ್ಪ ರೊಟ್ಟಿ, ಕಡಲೆ ಪುಡಿ, ಸೊಪ್ಪು ಮೊಸರು ಎಕ್ಸೆಟ್ರಾ ವರುಣ ಆಂಟಿ ನಮಗೋಸ್ಕರ ಚಟ್ನಿ ಬೇರೆ ಕಳಿಸ್ಯಾರ. ಈ ಕಡೆ ಎಗ್ ಫುಲ್ ಒಂದು ಟ್ರೇ ಐತಿ, ಫುಲ್ ಅನ್ನೋಂಥ ಪ್ರಿಪ್ರೇಷನ್ ಆಗತ್ತೈತ್ರಿ. ಫೈನಲ್ ರಿಸಲ್ಟ್ ಮಾಡೋಣ. ವರುಣ ಹೆಚ್ಚಿರೋದು ಈರುಳ್ಳಿ ಪೀಸಸ್ ನೋಡಿರೋ ಗೊತ್ತಾಗುತ್ತೆ ಮಾಸ್ಟರ್ ಶೆಫ್ ಅಂತಂದು. ಈಗ ಉಪ್ಪು ಹಾಕ್ತಿದ್ದಾನೆ ರುಚಿಗೆ ತಕ್ಕಷ್ಟು. ಯಾಕಲ್ಲ ಸ್ವಲ್ಪ ಡಿಶ್ ಹೇಳ್ತಿರ್ಲಿ ಅವಣ, ಆಲ್ಮೋಸ್ಟ್ ಬಂದವ್ರು ಕಲಿತಾರೆ. ಸ್ವಲ್ಪ ಎಣ್ಣೆ ಹಾಕು, ಆಗ್ಬೇಡ್ಲಿ ಹಸಿದು. ಗೋಲ್ಡನ್ ಬ್ರೌನ್ ಬರೋ ಮಟ್ಟ ಭಾಳ ಹಾಕ್ಲಿ ಅವಣ. ಎಣ್ಣೆ ಹತ್ತು ತತ್ತಿಲಿ ಇನ್ನು ಟೊಮೆಟೊ ಹಾಕ್ಬೇಕು, ಬರೀ ಎಣ್ಣೆ ಹತ್ತು ತತ್ತಿ ಅವಣ ತತ್ತಿ ಹೊಡಿಬೇಕಾಗತ್ತೆ ರೆಡಿ. ಈಗ ಫೈನಲಿ ಏನಾಗೈತೆ ಅಂದ್ರೆ ಅನಾಹುತ ಕ್ರೇಜಿ ಈಗ ರೆಡಿ ಆಗೈತಿ. ಈಗ ಪಟ್ 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 ತತ್ತಿ ಅನ್ನೋದು ಚಟ್ ಪಟ್ ಪಟ್ ನೆಲಕ್ಕೆ ಹಾಕ್ತಾ ಅಲ್ಲಲ್ಲಿ ಅದು ಎಗ್ ರೈಸ್ ಬಂಡಾಗ ಹಾಕ್ತಾರಲ್ಲ ಹಂಗೆ ಹಾಕಲ್ಲ. ಅದು ಇದು ಬೆಳೆದು ಮತ್ತೆ ಅದು ಬೆಳೆಯೋದು ಬಿತ್ತು ನೋಡಿ ಅವಣ ಬೆಳೆಯೋದು ಡ್ಯಾಮೇಜ್ ಡ್ಯಾಮೇಜ್ ಬೇಡ ಅಂದರೆ ಗೈಸ್ ಸ್ವಲ್ಪ ಅದು ಅಂದರೆ ಬ್ಲಿಂಕೆಟ್ ಆಗಿಲ್ಲ ಆರ್ಡರ್ ಮಾಡಿದ್ವಿ, ಸ್ವಲ್ಪ ಇದಾಯಿತು, ಸ್ವಲ್ಪ ಡ್ಯಾಮೇಜ್ ಆಗ್ಯಾವ. ಎಷ್ಟು ಹಾಕ್ತಿದ್ದೆ ಅವಣ? 10 ತತ್ತಿ ಗೈಸ್ ಫಾರ್ 10 ಮಂದಿಗಲ್ಲ, ಎಲ್ಲರಿಗೂ ಎರಡೆರಡು ಅಂತ ನಂಗೆ ಬಿಟ್ಟು ಸ್ವಲ್ಪ ಮಂದಿ ಬಿಟ್ಟು ಎರಡೆರಡು ಅಂತ ಹೇಳ್ಯಾರ. ಎಸ್ ಡಬಲ್ ಸ್ಟಾರ್ಟ್ ಆಗಲ್ಲ ನೋಡ್ರಿ. ಫಾಸ್ಟ್ ನೋಡ್ರಿ ವರುಣ ಫಾಸ್ಟ್ ನೋಡ್ರಿ ಆಗಲೇ ಅವನ ಆಗಲೇ ತತ್ತಿ ಹೊಡಿ ಬರಲಿ ಇಲ್ಲಿ ಹೆಲ್ಪ್ ಮಾಡಿ ಬರಲಿ ಅವನಿಗೆ. ಅಲ್ಲೇ ಅವಣ ತುಪ್ಪ ಬಿಡ್ತಲ್ಲ ಅದು ತುಂಬಲ ಗೈಸ್. ಈಗ 10 ತತ್ತಿ ಏನೈತೆ ಸೀದಾ ಇಲ್ಲೇ ಪಂಡ್ಲಾಗ ಬಂದಾವ. ಸಾಕ್ಬಿಟ್ಟೆ ಅವಣ, ಮತ್ತೆ ಉಳಿಲಿ ಇನ್ನೊಂದು 4 ದಿನಕ್ಕೆ ಬರಲಿ. 4 ದಿನಕ್ಕೆ ಅಲ್ಲಿ 2 ದಿನಕ್ಕೆ ಬಂದ್ರೆ ಸಾಕು. ಆಮೇಲೆ ನಿಮಗೆ ಬ್ಯಾಡ್ಲಿ ಟೈಮ್ ಇಲ್ಲ, ನೀನು ಮಾಡ್ರಲ್ಲ ಫಸ್ಟ್. ಒಬ್ಬಳು ಫುಲ್ ಬರೀ ನೀರಾಗೈತಲ್ಲ ಅವಣ ಬಾಬಾ ಕೆಲಸ. ಸುಮ್ಮನೆ ಲೋಟದ ಹೊಡೆದು ತಿರುಗಿ ಸಾಕ್ಬಿಡೋಗಿತ್ತು. ಅದು ಮಿಕ್ಸ್ ಆಗಿಲ್ಲ ಏನು ಉಳ್ಳಾಗಡ್ಡಿ ಟೊಮೆಟೊ ಫುಲ್ ಇಡ್ತೇನೆ ನೋಡಿ. ಇಲ್ಲೇ ಐತ್ಲೆ ಅಲ್ಲಲ್ಲಿ ಫುಲ್ ಇಟ್ಬಿಟ್ರೆ ಅರ್ಧಂಬರ್ಧ ಬಾಯ್ಲ್ ಆಗ್ತದೆ. ಅದು ಮೀಡಿಯಮ್ ಇಟ್ಟು ಫುಲ್ ಮಿಕ್ಸ್ ಆದ್ಮೇಲೆ ಪೂರ್ತಿ ಇಟ್ರೆ ಬಾಯ್ ಕರೆಕ್ಟ್ ಆಗ್ತದೆ. ಇಲ್ಲಾಂದ್ರೆ ಕೆಳಗಿರೋದು ಬಾಯ್ಲ್ ಆಗ್ತೈತಿ, ಮೇಲಿರೋದು ಹಂಗೆ ಉಳಿಯೋದು. ಈ ಕಡೆ ರೊಟೇಷನ್ ತಗೊಂಡಿಲ್ಲ ಇದು ವಾಸನೆ ಅವು ಯಾವ್ದು ಹೇಳೋ ಇದು ಇದ್ರದ್ದು ವಾಸನೆ ಇರುತ್ತೆ.